ಲಾಸ್ಟ್ ವ್ಲಾಗ್ನಲ್ಲಿ ಹೇಳ್ದಂಗೆ ಇವತ್ತು ಸ್ಲೋ ಬೈಕ್ ರೇಸ್ ಇರುತ್ತೆ. ವಿನಯ್ಗೆ ಲಾಲಿಪಾಪ್ ಇದೆ, ಅದು ಸ್ಟ್ರಾಬೆರಿ. ಫಾರೆಸ್ಟ್ ಅವ್ರು ಇಲ್ಲೇ ಇದ್ದಾರೆ, ನಮ್ಮನ್ನು ಓಡಿಸ್ತಾ ಇದ್ದಾರೆ. ಸೊ ಗೈಸ್, ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಸಂಡೇ ರೈಡು 1 KLX ಬಂದಿದೆ, ಇನ್ನೊಂದು KLX ಬರ್ತಾ ಇದೆ. ಯಾವಾಗಲೂ ಲೇಟ್ ಲತೀಫ್, ಹೇಳಿ ಸಾಕು. ವಿನಯ್ದು ಗಿವನ್ ಅಪ್ ಅವನು ಅಷ್ಟೇ. ಸನ್ಸೆಟ್ ರೈಡ್ ಅಂತ. ಟೈಮ್ ಇವಾಗ 3:23. ಅವನಿಗೆ ಟೈಮ್ ಕೊಟ್ಟಿದ್ವಿ, ಸನ್ಸೆಟ್ ಒಳಗೆ ಬಾರಪ್ಪ ಹೋಗ್ಲಿ ಮೀಟಿಂಗ್ ಪಾಯಿಂಟ್ ಬಂದು ಲೋಹಿತ್ ಮನೆ. ನಮ್ಮ ಬಾಸ್ ಬರ್ತಾವ್ರೆ ಹಿಂದ್ಗಡೆಯಿಂದ. ನಾವು 3 ಜನ ಸೌತ್ ಬ್ಯಾಂಗ್ಳೂರ್, ಸೊ ನಾವು ಅದಕ್ಕೆ ಈ ಕಡೆನೇ ಎಲ್ಲ ಇಟ್ಕೊತೀವಿ ಟ್ರೇಲ್ಸ್ನ. ಸೊ ವಿನಯ್ ಬರ್ತಾ ಇದ್ದಾನೆ, ಯಾವುದೋ ಹೌಸ್ ವಾರ್ಮಿಂಗ್ ಮುಗಿಸ್ಕೊಂಡು ಕಾಯ್ತೀವಿ. ನಮಗೆ ಪೇಷನ್ಸ್ ಇದೆ, ಪೇಷನ್ಸ್ ಇಲ್ಲ, ಅದಕ್ಕೆ ಲೇಟಾಗಿ ಬರೋದು. ಸೊ KLX ಇವತ್ತು ನಾನು ಲೋಹಿತ್ ಹೆವಿ ಟೆಸ್ಟ್ ರೈಡ್ ಮಾಡ್ತೀವಿ, ನೋಡೋಣ. ಸೊ ಗೈಸ್, ಇನ್ನೊಂದು ಏನಂದರೆ ಇವತ್ತು ಸ್ಲೋ ಬೈಕ್ ರೇಸ್ ಇರುತ್ತೆ. ಆ್ಯಕ್ಚುಲಿ ಹೌದು, ಇವತ್ತು 2 ಹೊಸ ಬೈಕ್ ಇದೆ, 40-50 ಬರ್ತಿರ್ತಾರೆ. ನಾವು ಫುಲ್ ಮೈಲೇಜ್. ಬ್ರೇಕ್ ಇನ್ ಪೀರಿಯಡ್ ಅಲ್ವಾ, ಸೊ ಬ್ರೇಕ್ ಇನ್ ಪೀರಿಯಡ್ ಇರ್ಬೇಕಾದ್ರೆ ಫಸ್ಟ್ ಸರ್ವಿಸ್ ಆಗೋವರೆಗೂ ಯು ಶುಡ್ ಪ್ರಾಬ್ಲಿ ರೈಡ್ ದೆನ್ ಲೈಕ್ ಅಂಡರ್ 60. ದ ರೀಸನ್ ಇಸ್ ಒಳಗಡೆ ಕಾಂಪೋನೆಂಟ್ಸ್ ಎಲ್ಲ ಸ್ವಲ್ಪ ಟೈಟಾಗಿರುತ್ತೆ. ಸೊ 1000 ಕಿಲೋಮೀಟರ್ ಸ್ಲೋ ಓಡಿಸಿ ಅದೆಲ್ಲ ಲೂಸನ್ ಅಪ್ ಆಗಿ ದೆನ್ ಫಸ್ಟ್ ಸರ್ವಿಸ್ ಯು ಕ್ಯಾನ್ ರೈಡ್ ವಾಟ್ ಎವರ್ ಸ್ಪೀಡ್ ಯು ವಾಂಟ್. ಓಕೆ, ಅರ್ಥ ಆಯ್ತಲ್ಲ ಗೈಸ್. ಸೊ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂದರೆ ಇವತ್ತು ತುಂಬ ಸ್ಲೋ ಆಗಿ ಓಡಿಸ್ತೀವಿ ಅಂತ ಅಷ್ಟೇ. ಸೊ ನಿಮ್ಮದು ಫಸ್ಟ್ ಸರ್ವಿಸ್ ಆಗಿಲ್ಲಲ್ಲ? ಇನ್ನು 120 ಕಿಲೋಮೀಟರ್ ಓಡಿದೆ. ಇನ್ನು ಇವತ್ತೊಂದು 100 ಕವರ್ ಮಾಡ್ತೀರಾ? ಐ ಥಿಂಕ್ 120-130. ಇನ್ನು 500 ಈಗ 1000ಗೆ ಐ ಥಿಂಕ್ ಇನ್ನೂ 1 ಮಂತ್ ಅಲ್ಲ, ಇವಾಗ ಹಾರ್ಡ್ಲಿ ಇಟ್ಸ್ ಬೀನ್ ಓನ್ಲಿ 6 days. ಇನ್ನೂ ಒಂದು 25 days ಇದೆ. ಐ ಥಿಂಕ್ 1 more ರೈಡ್ ಲೈಕ್ ದಿಸ್ ಇಟ್ ವಿಲ್ ಕಮ್ ಅಪ್ ಟು 700-800 ಸಾಕು. 700-800ಗೆ ಒಂದು ಫುಲ್ ಸರ್ವಿಸ್ ಕೊಟ್ಟು ಆಮೇಲೆ ಫಸ್ಟ್ ಸರ್ವಿಸ್ ಆದಮೇಲೆ ಚಂಗ್ಲಾಟ ಸ್ಟಾರ್ಟ್ ಮಾಡೋದು, ಮಾಡಿಫಿಕೇಷನ್ಗಳು. ಸೊ ನೀವು ನೋಡ್ತಿದ್ದೀರಾ, ತುಂಬ ಬೇಸಿಕ್ ಇದು ಹಾಕ್ಕೊಂಡು ಬಂದಿದ್ವಿ. ಸುನೀಲ್ ಅವರು ಅಟ್ಲೀಸ್ಟ್ ಇದು ಹಾಕ್ಕೊಂಡಿದ್ದಾರೆ, ನಾವೆಲ್ಲ ಸುಮ್ಮನೆ ಏನು ಮನೇಲಿ ಹಾಕೊಳ್ಳೋ ಜಾಕೆಟ್ಗಳು ಹಾಕ್ಕೊಂಡಿದ್ವಿ. ಏನಕ್ಕಂದರೆ ಇದು ನಮ್ಮ ಬಾಸ್ ವಿನಯ್ ಹೌಸ್ ವಾರ್ಮಿಂಗ್ ಹೋಗ್ತಿದ್ದಾನೆ, ಅದಕ್ಕೆ KD ನನ್ನ ಮಗ ನಮಗೆ ಡ್ರೆಸ್ ಕೋಡ್ ಕೊಟ್ಟಿದ್ದಾನೆ. ನಾರ್ಮಲ್ ಆ ಟೈರ್ ಹಾಕಿ ಬಾಯ್ಸ್, ಪೀಸ್ಫುಲ್ ರೈಡ್ ಇದು ಅಂತ. ಸೊ ಯಾ, ಅವನು ಅಷ್ಟೇ ಸ್ಲೋನೇ. ಅವನು ಈಸ್ ನಾಟ್ ಗೋನ್ ಕ್ರಾಸ್ ಮೋರ್ ದೆನ್ 60. ಒಂದು ಹೊಸ ಬೇಕೇ ಅಲ್ಲ, ನೆನ್ನೆನೇ ಡೆಲಿವರಿ ತೊಗೊಂಡಿರೋದು. ಇನ್ನು ಮೊನ್ನೆ ತೊಗೊಂಡಿರೋದು. ಸಾರಿ, ನಾನು ಎಣ್ಣೆ ಹಾಕ್ಬಿಟ್ಟಿದ್ದೆ, ಗೊತ್ತಾಗಿಲ್ಲ, ಮರ್ತಾಗ್ಬಿಟ್ಟಿದ್ದೆ. ಬರ್ತಾನೆ ಇನ್ನೊಂದು 10 ನಿಮಿಷದಲ್ಲಿ ಬರ್ತಾನೆ, ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಇವತ್ತೇನು ಅಷ್ಟೊಂದು ಹಾರ್ಡ್ ಕೋರ್ ಏನು ಆಫ್ ರೋಡಿಂಗ್ ಇಲ್ಲ. ಒಂದು ಮುನಿನಗರ ಡ್ಯಾಮು ಮತ್ತು ಇನ್ನೊಂದು ನಮ್ಮದು ನಾರ್ಮಲ್ ಹ್ಯಾಂಗ್ಔಟ್ ಸ್ಪಾಟ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಚಿಲ್ ಮಾಡಿ ಸಾಯಂಕಾಲ ಪ್ಲ್ಯಾನ್ಸ್ ಇದೆ, ನೋಡೋಣ. ಅದೇ ಪ್ಲ್ಯಾನ್ಸ್ ಗೈಸ್, ಡಿನ್ನರ್ ಮುಗಿಸೋದು ಅಷ್ಟೇ. ಇದೇ ಪ್ಲ್ಯಾನ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಪ್ಲ್ಯಾನ್ಸು. ಓಕೆ ಚಲೋ ಗೈಸ್, ನೆಕ್ಸ್ಟು ವಿನಯ್ ಬಂದಾಗ ಒಂದು ತೋರಿಸ್ತೀನಿ, ಆಮೇಲೆ ಟ್ರೈಲ್ ಹೋಗೋಣ. ಓಕೆ ಗೈಸ್, ಎಲ್ಲ ಬೈಕ್ಸ್ ಲೈನಪ್ ಆಯಿತು. ವಿನಯ್ ಬಂದುಬಿಟ್ಟ ಫೈನಲಿ, ಸನ್ಸೆಟ್ ಮುಂಚೆ ಬಂದಿದ್ದಾನೆ ಗೈಸ್. ಸೊ ಲೆಟ್ಸ್ ಗೋ. ಅದೇ ಹೆಚ್ಚು. ಹೌದು, ನೋಡಿ ಹೆಂಗಿದೆ ಬೈಕ್. ಸಿ ಯು ಆನ್ ದ ಟ್ರೈಲ್. ಸೊ ಗೈಸ್, ರೀಚ್ ಆಗಿದ್ವಿ ಡೆಸ್ಟಿನೇಷನ್, ಫಸ್ಟ್ ಒನ್ನು. ಸೊ ನೋಡ್ತಾ ಇರಿ ಹೆಂಗೆ ಕಾಣಿಸ್ತಾ ಇದೆ ಹಿಂದೆ, ಬ್ಯೂಟಿಫುಲ್ ಅಲ್ವಾ? ಇದೊಂದು 100 ಸಲ ಬಂದಿದ್ದೀವಿ, ಏನು ಸಖತ್ತಾಗಿದೆ ನೋಡಿ. ಲೋಹಿತ್ ಏಡಲ್ಲಿ ಸೂಪರ್ ಆಗಿದೆ. ಲಾಸ್ಟ್ ಟೈಮ್ ಒಂದು 2 ಸರಿ ಇಲ್ಲಿ ಕಾಡಾನೆ ನೀರು ಕುಡ್ಕೊಂಡು ಹೋಗೋದು ಕಾಣಿಸಿತ್ತು. ಸೊ ಲಕ್ಕಿದ್ರೆ ನೋಡೋಣ, ಈವ್ನಿಂಗ್ ನಮಗೆ ಸಿಗ್ಬೋದು. ರೀಚ್ ಆಗಿದ್ದೀವಿ ಇವಾಗ ಅಷ್ಟೇ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಫೋಟೋ ಶೂಟ್ಸ್ ಎಲ್ಲ ಆಗಿ ಆಮೇಲೆ ಇಲ್ಲಿಂದ ಸೆಕೆಂಡ್ ಪಾಯಿಂಟ್ ಹೋಗೋಣ.
ಟ್ರಿಪಲ್ ಸಿಕ್ಕಿದೆ ನೋಡು. ಗೈಸ್ ಫಸ್ಟ್ ಪಾಯಿಂಟ್ ಆಯಿತು, ಇವಾಗ ಸೆಕೆಂಡ್ ಪಾಯಿಂಟ್ ಹೋಗ್ತಾ ಇದ್ವಿ. ಅದಕ್ಕೆ ಮುಂಚೆ ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೆನ್ಸ್, ಈ ವಯರೆಲ್ಲ ಕಾಣಿಸ್ತಾ ಇದೆಯಾ, ಇದೆಲ್ಲ ಎಲಿಫೆನ್ಸಿಗಿರೋದು. ಓಕೆ, ಫಾರೆಸ್ಟ್ ಅವ್ರು ಇಲ್ಲೇ ಇದ್ದಾರೆ, ನಮ್ಮನ್ನು ಓಡಿಸ್ತಾ ಇದ್ದಾರೆ ಹೋಗಿ ಹೋಗಿ ಅಂತ. ಓಕೆ ಗೈಸ್, ಹೋಗಿ ಅಂತ ಏನು ಹೇಳಿಲ್ಲ, ಸೆಕೆಂಡ್ ಪಾಯಿಂಟ್. ಅಂತ ಹೇಳಿದ ನನಗೆ. ಇವನಿಗೆ ಗೊತ್ತಾಗಲ್ಲ, ಇವನಿಗೆ ಕನ್ನಡ ಗೊತ್ತಿಲ್ಲ ಲೋಹಿತ್ಗೆ. ಓಕೆ ಗೈಸ್, ಇನ್ನೊಂದು ಲೊಕೇಶನ್ನು ಬ್ಯಾಕ್ ವಾಟರ್ಸ್ ನೋಡಿ, ಏನು ಸಾಕಾಗಿದೆ. ಫುಲ್ ಲಶ್ ಗ್ರೀನು, ಸ್ವಲ್ಪ ಸ್ಯಾಂಡು. ಸೊ ಈ ಕಾಂಟ್ರಾಸ್ಟ್ ಸಾಕಾಗ ಕಾಣಿಸ್ತಾ ಇದೆ ಬೈಕ್ಸಿಗೆಲ್ಲ. ಹೀಗಿದೆ ಗೈಸ್ ಲೊಕೇಶನು. ಫೋಟೋಶೂಟ್ ಎಲ್ಲ ಆಯಿತು. ಅಲ್ಲಿ ನೋಡಿ ಸುನೀಲ್ ಅವರು ಫುಲ್ ಸ್ಟಂಟ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಏನೋ ಓಪನಿಂಗ್ ಬೋನಸ್ ಇರುತ್ತೆ ಇವತ್ತು. ಗೈಸ್ ಇವಾಗ ನೋಡಿ ಟ್ರೇಲ್ ಹೆಂಗಿದೆ ಅಂತ. ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಮೀಟಿಂಗ್ ಪಾಯಿಂಟ್ ಬಂದಿದ್ದೀವಿ ನೋಡಿ. ಬಾಯ್ಸ್ ಎಲ್ಲ ಇಲ್ಲಿ ಚಿಲ್ ಮಾಡ್ತಾ ಇದ್ವಿ. ಚಿಲ್ ಮಾಡ್ತಾ ಇದೀವಿ ಎಲ್ಲ ಬರೀ ಹೆಂಗಿದೆ ನೋಡಿ ಸ್ಪಾಟ್. ಫಸ್ಟ್ ರೈಡ್ ಎಲ್ಲ ಫುಲ್ ಕಿಲ್ಲರ್ ಚಿಚ್ಕೊಂಡ್ ಬಂದಿದ್ದೀವಿ. ನಾನು ಅನ್ಕೊಂಡೆ ಸ್ಲೋ ರೇಸು, ಸ್ಲೋ ಬೈಕ್ ರೇಸ್ ಇರುತ್ತೆ ಅಂತ. ಬಟ್ ಸುನಿಲ್ ಅವರು ಮತ್ತು ವಿನಯ್ ಅವರು ಸಕ್ಕದಾಗಿ ಚಚ್ಚಿದ್ದಾರೆ ಗಾಡಿನ ಮಾತ್ರ. ಹೌದು, ಹೊಸ ಬೈಕ್ ನೋಡಿಲ್ಲ ಅವರಿಬ್ರು. ಬಾಯ್ಸ್ ಹೊಸ ಬೈಕ್ ಬಂದಿದೆ ಅಂತ ಸ್ಲೋ ಆಗಿ ಏನು ಬಂದಿಲ್ಲ. ಅವ್ರಂತೂ 70+ ಬರ್ತಾರೆ ಹೈವೇಲೆ. ಆ ಶೋರೂಮಲ್ಲಿ ಅವ್ರು ಹೇಳಿದ್ರು ಸರ್ 60 ದಾಟಬೇಡಿ ಅಂತ. ನಾವು ಹೇಳ್ದಿ ಎಸ್ ದಾಟಲ್ಲ ಅಂತ. ಅವ್ರು ಹೇಳಿದ್ರು ಎಲ್ಲರೂ ಹಿಂಗೆ ಹೇಳ್ತಾರೆ, ಆದರೆ ಡೇ 1 ದಾಟ್ತಾರೆ ಅಂತ. ನಾವು ಡೇ 3 ದಾಟಿರೋದು ಅಷ್ಟೇ. ಬಟ್ ಯಾ ಸೂಪರ್ ಆಗಿತ್ತು ಟ್ರೈಲ್ಸು. ಥ್ಯಾಂಕ್ ಯು ಸ್ಯಾಮ್, ಒಳ್ಳೆ ಲೊಕೇಶನ್ ತೋರಿಸಿದ್ಯಾ. ನಾನಾ? ಹಾಂ, ಆ ಟ್ರೈಲ್ ಬಂದ್ವಲ್ಲ, ಫಾರೆಸ್ಟ್ ಟ್ರೈಲ್. ಅದು ನಾವು ಸೈಕಲ್ ಟ್ರೈಲ್, ಅದು ಸೈಕಲ್ ಟ್ರೈಲ್. ಅದು ಇವತ್ತು ಬೈಕಲ್ಲಿ ಮಾಡಿದ್ವಿ. ತುಂಬ ಫನ್ ಆಗಿತ್ತು ಮಾತ್ರ, ಸಾಕಾಗಿತ್ತು. ಸೊ ನೋಡಿ, ಸನ್ ಇನ್ನೂ ಕೆಳಗೆ ಬರೋಕ್ಕೆ ಟೈಮ್ ಇದೆ. ಅಲ್ಲಿ ಗಂಟ ಸ್ವಲ್ಪ ಚಿಲ್ ಮಾಡ್ತೀವಿ. ಸ್ನ್ಯಾಕ್ಸ್ ಎಲ್ಲ ತಂದಿದ್ದೀನಿ ನಾನು. ಸ್ನ್ಯಾಕ್ಸ್ ನೋಡ್ತೀರಾ ಇಲ್ಲಿ, ಇದು ಸ್ನ್ಯಾಕು ಚಾಕ್ಲೇಟು, ಪಲ್ಪಿ ಆರೆಂಜ್ ಇದೆ. ವಿನಯ್ಗೆ ಲಾಲಿಪಾಪ್ ಇದೆ. ಅದು ಸ್ಟ್ರಾಬೆರಿ. ಅವನಿಗೆ ಸ್ಟ್ರಾಬೆರಿ ಅಂದರೆ ಆಸೆ ಅಂತ ಜಾಸ್ತಿ. ಸುಮ್ಮನೆ ನೋ ಶುಗರ್ ಅದು ಇದು ಅಂತಾನೆ. ಆಮೇಲೆ ಚಾಕ್ಲೇಟ್ಸ್ ಎಲ್ಲ ತಿಂತಾನೆ. ಚಕ್ಲಿ ರಿಪೋರ್ಟ್ ಅದು ತರ್ಬೋದಾಗಿತ್ತಾ, ಅಲ್ಲೇ ತಿಂದ್ಬಿಡ್ವೆ. ನಮ್ದು ಇನ್ನೊಂದಿದೆ ಕೆಳಗೆ ಸ್ಪಾಟ್, ಹೋಗ್ತೀವಿ ಇವಾಗ. ಗುಹೆ ಇದೆ ಅಲ್ಲಿ, ಅಲ್ಲಿ ಹೋಗ್ಬಿಟ್ಟು ಚಿಲ್ ಮಾಡ್ತೀವಿ ಇವಾಗ. ಎಕ್ಸಾಕ್ಟ್ಲಿ. ಈಸ್ ಚಾಚಾ ಬೈಕ್ ಮೇಲೆ ಯಾರೋ ರ್ಯಾಂಡಮ್ ಆಗಿ ಕೂತ್ಕೊಂಡ್ರು. ಅದಕ್ಕೆ ವಿನಯ್ ಪರ್ಮಿಷನ್ ಕೊಟ್ಟಿದ್ದಾನೆ. ಚಾಚಾ ಬೈತಿದ್ದಾರೆ, ಯಾರು ಪರ್ಮಿಷನ್ ಕೊಟ್ಟಿದ್ರು ಅಂತ. ಪರ್ಮಿಷನ್ ಸಾಕು 2000 ಯಾಕೆ ಎಕ್ಸ್ಟ್ರಾ ಕೊಟ್ರಿ ನೀವು? RTO ಟ್ಯಾಕ್ಸ್ ತಗೊಂತಾ ಇದ್ದಾರೆ ಎಲ್ಲ. ನೋಡೋಣ ಯಾವ ಬೈಕಿಗೆ ಅಟ್ರಾಕ್ಟ್ ಆಗ್ತಾರೆ. ಓಕೆ ಗೈಸ್, ಫೈನಲಿ ಟ್ರಿಪ್ ಎಲ್ಲ ಆಯಿತು. ಇವಾಗ ಡಿನ್ನರಿಗೆ ಕೂತಿದ್ದೀವಿ. ವಿನಯ್ ಮತ್ತೆ ಸುನಿಲ್ ಅವ್ರದ್ದು ಟ್ರೀಟ್, ಲೈಟ್ ರಿಫ್ರೆಶ್ಮೆಂಟ್ಸ್. ಲೈಟಾಗಿ. ವಿನಯ್ ಸುನಿಲ್ ಅಲ್ಲ, ಬರೀ ವಿನಯ್ ಇದು. ಓಕೆ, ಯಾಕೆ ಅವ್ರ ಬೈಕೇ ತಗೊಂಡಿಲ್ಲ. ಓಕೆ ಗೈಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಬೇರೆ ಕಡೆ ಕೊಡ್ತಾರೆ. ಮಾಮ ಏನಾರು ಹೇಳಕ್ಕಿದ್ಯಾ? ಹೆಂಗಿತ್ತು ಇವತ್ತು? ಅಮೇಜಿಂಗ್ ರೈಡ್. ಯಾರಿನ ಹೇಳಿಲ್ಲ. The bike with everything. Looking forward to a ride with PPR with this bike. ಆಸಮ್. ನಮ್ಮ ಗಾಡಿ ಒಂದು 2 ಇಂಚ್ ಕಮ್ಮಿ ಮಾಡಿದ್ದೀನಿ. ಫುಲ್ ಡೆಡ್ ಈಸಿ, ಎಲ್ಲಾನು ಇಟ್ಕೊಂಡು ಹೋಗ್ತಾ ಇದೆ ನಮ್ಮ ಗಾಡಿ ಬೀಳ್ಸೋದು ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಮಾಡ್ಸ್ ಇದೆ ಇನ್ನ, ಅದೆಲ್ಲ ಮಾಡಿದ್ಮೇಲೆ ಕಿಲ್ಲರ್ ಆಗ್ಬಿಡುತ್ತೆ ಗಾಡಿ. ಆಮೇಲೆ ಇಟ್ಬೇಕಾಗ್ಲಿ ಅನಿಸುತ್ತೆ ಕೇಳೋ. ಸೊ ಗೈಸ್, ಸುನಿಲ್ ಮತ್ತು ವಿನಯ್ ಇಬ್ಬರು ಅವರು KLX ತಂದಿದ್ರು ಟೆಸ್ಟ್ ರೈಡ್ ಇವತ್ತು. ಇಬ್ಬರು ಹೆವಿ ಕಾನ್ಫಿಡೆಂಟ್ ಆಗಿ ಓಡಿಸ್ತಾ ಇದ್ರು. ಸೊ ನಮಗೊಂದು ಹೋಪ್ ಬಂದಿದೆ, ಕಿಕ್ಯಾಸ್ ಆಗಿರುತ್ತೆ ನೆಕ್ಸ್ಟ್ ಟ್ರೈಲ್ಸು, ಆಮೇಲೆ ಚೇಸಿಂಗ್ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ. ಆಲ್ ರೈಟ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಅಂಟಿಲ್ ನೆಕ್ಸ್ಟ್ ಟೈಮ್.
ಆಲ್ ಆಫ್ ಅ ಸಡನ್ ನೋಡಿ ಯಾರು ಬಂದಿದ್ದಾರೆ, ಜೋಯಲ್. ಹೆವಿ ಸರ್ಪ್ರೈಸ್. ಅಲ್ಲಿ ಸ್ಪೇಸ್ ಇದೆಯಾ ಅದು? ನಮಸ್ಕಾರ. ಓಕೆ, ಜೋಯಲ್ ಬಂದಾಯ್ತು ಗೈಸ್. ಇವಾಗ ಪಾರ್ಟಿ ಇನ್ನೂ ಎಕ್ಸ್ಟ್ರಾ ಇರತ್ತೆ, ಫ್ಲೇವರ್ಸ್. ಇನ್ಸ್ಟಾಗ್ರಾಮ